ನಮಸ್ಕಾರ ಗೆಳೆಯರೇ. ರಷ್ಯಾ ಭಾರತದಲ್ಲಿ ತನ್ನ ಸ್ಟೆಲ್ತ್ ಫೈಟರ್ ಜೆಟ್ ಸು-57 ಅನ್ನು ತಯಾರಿಸಲು ಅಧಿಕೃತವಾಗಿ ಮೊದಲ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಹಾಗೂ ಈ ಕುರಿತು ಭಾರತ ಮತ್ತು ರಷ್ಯಾದ ಮಾಧ್ಯಮಗಳಲ್ಲಿ ಈ ಸುದ್ದಿ ಖಚಿತನೂ ಆಗಿದೆ. ಗೆಳೆಯರೇ, ಸು-57 ಯುದ್ಧ ವಿಮಾನದ ಒಪ್ಪಂದವನ್ನು ಭಾರತ ಮತ್ತು ರಷ್ಯಾ ನಡುವೆ ಮಾಡಿಕೊಳ್ಳಲಾಗುತ್ತಿದೆ. ಈ ವರ್ಷದ ಕೊನೆಯಲ್ಲಿ ಅಂದರೆ ನವೆಂಬರ್ ಅಥವಾ ಡಿಸೆಂಬರ್ನಲ್ಲಿ ರಷ್ಯಾ ಅಧ್ಯಕ್ಷ ವ್ಲಾದಿಮಿರ್ ಪುಟಿನ್ ಭಾರತಕ್ಕೆ ನೀಡಿದಾಗ ಈ ಒಪ್ಪಂದ ಅಂತಿಮಗೊಳ್ಳುವ ಸಾಧ್ಯತೆ ಇದೆ. ಇತ್ತೀಚೆಗೆ ರಷ್ಯಾ ಸರ್ಕಾರದ ಮತ್ತು ಸು-57 ವಿಮಾನ ತಯಾರಿಸುವ ಕಂಪನಿಗಳ ಅಧಿಕಾರಿಗಳು ಭಾರತದ ನಾಸಿಕ್ ನಗರಕ್ಕೆ ಬಂದಿದ್ದಾರೆ. ಹಾಗೂ ಅಲ್ಲಿ ಅವರು ಸು-57 ಉತ್ಪಾದನೆಗೆ ಸಂಬಂಧಿಸಿದಂತೆ ಅಧ್ಯಯನ ನಡೆಸುತ್ತಿದ್ದಾರೆ. ಗೆಳೆಯರೇ, ಇದನ್ನ 2 ರಷ್ಯನ್ ಸರ್ಕಾರಿ ಕಂಪನಿಗಳು ಸೇರಿ ತಯಾರಿಸುತ್ತಿವೆ. ಮೊದಲನೆಯದಾಗಿ ವಿಮಾನದ ಡಿಸೈನ್ ಅನ್ನ ಸುಖೋಯ್ ಕಾರ್ಪೊರೇಷನ್ ಹಾಗೂ ಇದರ ಮ್ಯಾನುಫ್ಯಾಕ್ಚರಿಂಗ್ ಅನ್ನ ಯುನೈಟೆಡ್ ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಮಾಡ್ತಾ ಇದೆ. ಸದ್ಯಕ್ಕೆ ಸು-57 ವಿಮಾನಗಳನ್ನ ರಷ್ಯಾದ ಕಮ್ಸೋಮೋಲ್ಸ್ಕ್ ಅಮುರ್ ಏರ್ಕ್ರಾಫ್ಟ್ ಪ್ಲಾಂಟ್ ನಲ್ಲಿ ಮಾತ್ರ ತಯಾರಿಸಲಾಗ್ತಾ ಇದೆ. ಭಾರತದ ನಾಸಿಕ್ ರಷ್ಯಾದ ಹೊರಗೆ ಈ ವಿಮಾನಗಳನ್ನು ತಯಾರಿಸುವ ಮೊದಲ ಸ್ಥಳವಾಗಲಿದೆ. ಹಾಗಾದ್ರೆ ಇಲ್ಲಿ ನಾಸಿಕ್ ಯಾಕೆ ಸೂಕ್ತವಾಗಿದೆ? ಸೊ ನೋಡಿ ಗೆಳೆಯರೇ, ನಾಸಿಕ್ನಲ್ಲಿರುವ HAL ಅಂದರೆ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಕಾರ್ಖಾನೆಯಲ್ಲಿ ಈಗಾಗಲೇ ರಷ್ಯಾದ ಸು-30 ಯುದ್ಧ ವಿಮಾನಗಳನ್ನು ತಯಾರಿಸಲಾಗುತ್ತಿದೆ. ಇಲ್ಲಿ ಈಗಾಗಲೇ ರಷ್ಯಾದ ತಂತ್ರಜ್ಞಾನ ಆಧಾರಿತ ಯುದ್ಧ ವಿಮಾನಗಳನ್ನು ತಯಾರಿಸುವ ವ್ಯವಸ್ಥೆ ಅಂದರೆ ಪ್ರೊಡಕ್ಷನ್ ಲೈನ್ ಇದೆ. ಹಾಗಾಗಿ ಸು-57 ಅನ್ನು ತಯಾರಿಸುವುದಕ್ಕಾಗಿ ಇದು ಸೂಕ್ತ ಸ್ಥಳ. ಹಾಗಾದ್ರೆ ಇಲ್ಲಿ ರಷ್ಯಾದ ಅಧಿಕಾರಿಗಳು ಏನು ಅಧ್ಯಯನ ಮಾಡಲಿದ್ದಾರೆ? ಸೊ ನೋಡಿ ಗೆಳೆಯರೇ, ಸು-57 ವಿಮಾನದ ಪ್ರಮುಖ ಭಾಗಗಳಾದ ಎಂಜಿನ್ ಮತ್ತು ಸ್ಟೆಲ್ತ್ ತಂತ್ರಜ್ಞಾನಗಳು ರಷ್ಯಾದಿಂದ ಭಾರತಕ್ಕೆ ರವಾನಿಸುವಾಗ ಇಲ್ಲಿ ಯಾವುದೇ ಮಾಹಿತಿ ಸೋರಿಕೆಯಾಗದಂತೆ ಸುರಕ್ಷಿತ ಮಾರ್ಗವನ್ನು ಅಂದರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಸ್ಥಾಪಿಸುವುದು ಮುಖ್ಯ ಉದ್ದೇಶ. ಈ ಸು-30ಗಿಂತ ಸು-57 ಹೆಚ್ಚು ಅಡ್ವಾನ್ಸ್ಡ್ ವಿಮಾನವಾಗಿದೆ. ಇದು ಸ್ಟೆಲ್ತ್ ಸಾಮರ್ಥ್ಯವನ್ನು ಹೊಂದಿದ್ದು ವಿಭಿನ್ನ ವಿನ್ಯಾಸ ಮತ್ತು ಶಸ್ತ್ರಾಸ್ತ್ರಗಳನ್ನು ಹೊಂದಿದೆ. ಆದ್ದರಿಂದ ನಾಸಿಕ್ನಲ್ಲಿರುವ HAL ಫ್ಯಾಕ್ಟರಿಯ ಪ್ರೊಡಕ್ಷನ್ ಲೈನ್ನಲ್ಲಿ ಅಗತ್ಯ ಬದಲಾವಣೆಗಳನ್ನು ಮಾಡಬೇಕಾಗಿದೆ. ಯಾಕಂದರೆ ಇಲ್ಲಿ ಉತ್ಪಾದನಾ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಬಹಳ ಮುಖ್ಯ. HAL ನಾಸಿಕ್ ಕಾರ್ಖಾನೆಯ ಪ್ರಸ್ತುತ ಸಾಮರ್ಥ್ಯವು ವರ್ಷಕ್ಕೆ 12 ಯುದ್ಧ ವಿಮಾನಗಳನ್ನು ತಯಾರಿಸುವುದು ಆಗಿದೆ. ಹಾಗೂ ಭಾರತ ಮತ್ತು ರಷ್ಯಾ ಎರಡೂ ಈ ಸಾಮರ್ಥ್ಯವನ್ನು ಹೆಚ್ಚಿಸುವುದಕ್ಕಾಗಿ ಬಯಸುತ್ತಿವೆ. ಇದರ ಹೊರತಾಗಿ ನಡೆಯುತ್ತಿರುವ ಅತ್ಯಂತ ಮುಖ್ಯವಾದ ಅಧ್ಯಯನವೆಂದರೆ ಆರ್ಥಿಕ ಅಂಶ ಅಂದರೆ ಫೈನಾನ್ಷಿಯಲ್ ಆಸ್ಪೆಕ್ಟ್. ಆ್ಯಕ್ಚುಲಿ ರಷ್ಯಾದ ಏಜೆನ್ಸಿಗಳು ಭಾರತದಲ್ಲಿ ಸು-57 ಅನ್ನು ತಯಾರಿಸಿದರೆ ಅದರ ವೆಚ್ಚ ಎಷ್ಟಾಗ್ತದೆ ಅನ್ನೋದನ್ನು ಅಂದಾಜು ಮಾಡುತ್ತಿವೆ. ಭಾರತೀಯ ಯುದ್ಧ ವಿಮಾನಗಳನ್ನು ತಯಾರಿಸುವ ವೆಚ್ಚ ಎಷ್ಟು ಮತ್ತು ಈ ವೆಚ್ಚವನ್ನು ಮತ್ತಷ್ಟು ಕಡಿಮೆ ಮಾಡುವುದಕ್ಕಾಗಿ ಯಾವ ಮಾರ್ಗವಿದೆ, ಈ ಎಲ್ಲ ಅಧ್ಯಯನಗಳನ್ನು ಮಾಡಲಾಗ್ತಾ ಇದೆ. ಮತ್ತು ನಂತರ ಈ ವರದಿಯನ್ನು ಭಾರತ ಮತ್ತು ರಷ್ಯಾ ಎರಡೂ ಸರ್ಕಾರಗಳಿಗೆ ಸಲ್ಲಿಸಲಾಗ್ತದೆ. ಆ ನಂತರ ಅಂತಿಮ ಮಾತುಕತೆ ನಡೆಸಲಾಗ್ತದೆ ಮತ್ತು ನಂತರ ಎಷ್ಟು ಯುದ್ಧ ವಿಮಾನಗಳನ್ನು ಖರೀದಿಸಬೇಕು ಅನ್ನೋದನ್ನು ನಿರ್ಧರಿಸುವ ಮೂಲಕ ಡಿಸೆಂಬರ್ ಒಳಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗ್ತದೆ. ಇಲ್ಲಿ ರಷ್ಯಾದಿಂದ ಎಷ್ಟು ಆಮದು ಮಾಡಿಕೊಳ್ಳಲಾಗ್ತದೆ ಮತ್ತು ನಾವು ಭಾರತದೊಳಗೆ ಎಷ್ಟು ತಯಾರಿಸುತ್ತೇವೆ ಅನ್ನೋದು. ಡಿಫೆನ್ಸ್ ಇಂಡಸ್ಟ್ರಿಯಿಂದ ನಮಗೆ ಸಿಗ್ತಾ ಇರುವ ಸಂಕೇತಗಳ ಪ್ರಕಾರ ಭಾರತದೊಂದಿಗೆ ಸೆಮಿ ಮ್ಯಾನುಫ್ಯಾಕ್ಚರಿಂಗ್ ಡೀಲ್ ನಡೆಯಲಿದೆ. ಅಂದರೆ 25ರಿಂದ 30% ಯುದ್ಧ ವಿಮಾನಗಳು ನೇರವಾಗಿ ರಷ್ಯಾದಿಂದ ಬರ್ತವೆ ಮತ್ತು ಉಳಿದ 70% ಭಾರತದಲ್ಲಿ ತಯಾರಾಗ್ತವೆ. ಹಾಗೂ ಇದರಿಂದ 2 ಪ್ರಯೋಜನಗಳಿವೆ. ಭಾರತಕ್ಕೆ ಸ್ಟೆಲ್ತ್ ತಂತ್ರಜ್ಞಾನವು ಸಿಗುವುದಲ್ಲದೆ ಭಾರತದಲ್ಲಿ ಉತ್ಪಾದನೆಯೂ ಕೂಡ ನಡೆಯಲಿದೆ. ಮತ್ತು ಮುಖ್ಯವಾಗಿ ನಾವು ಖರೀದಿಸುವ ಆರಂಭಿಕ 30% ರಷ್ಯಾದಲ್ಲಿ ಶೀಘ್ರದಲ್ಲೇ ತಯಾರಾಗಲಿದೆ. ಯಾಕಂದರೆ ಅಲ್ಲಿ ಈಗಾಗಲೇ ಕಾರ್ಖಾನೆ ಸ್ಥಾಪನೆ ಇದ್ದು ಭಾರತವು ಅಲ್ಪಾವಧಿಯಲ್ಲಿ ವಿತರಣೆಯನ್ನು ಪಡೆಯುತ್ತದೆ. ಭಾರತವು ಈ 30% ನಿರ್ವಹಿಸುತ್ತದೆ ಮತ್ತು ಅದರೊಂದಿಗೆ ತನ್ನ ಕೆಲಸವನ್ನು ನಡೆಸುತ್ತದೆ. ಹಾಗೂ ಉಳಿದ 70% ಕ್ರಮೇಣ ಭಾರತದಲ್ಲಿಯೇ ತಯಾರಾಗ್ತದೆ. ಹಾಗೆಯೇ ಈ ಅನುಪಾತ ಹೀಗಿರ್ತದೆ ಅನ್ನೋದು ಮುಂಬರುವ ಸಮಯದಲ್ಲಿ ನಮಗೆ ತಿಳಿಯಲಿದೆ. 50% ರಷ್ಯಾದಿಂದ ಮತ್ತು 50% ಭಾರತದಲ್ಲಿ ತಯಾರಾಗ್ತದೆ ಅನ್ನೋದು ಆಗಿರಬಹುದು. ಹಾಗೆಯೇ ಇದು ಇಲ್ಲಿ 90% ಭಾರತದಲ್ಲಿ ತಯಾರಾಗಿರಬಹುದು ಮತ್ತು 10% ರಷ್ಯಾದಿಂದ ಬರಬಹುದು. ಆದರೆ ನಾವು ಇಲ್ಲಿ 80ರಿಂದ 20% ಅನುಪಾತವನ್ನು ನೋಡೋಣ. ಸೊ ಗೆಳೆಯರೇ, ಅದೇನೇ ಆಗಲಿ ಮುಂಬರುವ ದಿನಗಳಲ್ಲಿ ನಾನು ಅದರ ಬಗ್ಗೆ ನಿಮಗೆ ತಿಳಿಸುತ್ತಲೇ ಇರ್ತೇನೆ. ಆದರೆ ಇಲ್ಲಿ ಒಂದು ವಿಷಯ ಅಂತೂ ಖಚಿತವಾಗಿದೆ, ಭಾರತವು ಸು-57 ಅನ್ನು ಖರೀದಿಸುವತ್ತ ವೇಗವಾಗಿ ಸಾಗ್ತಾ ಇದೆ ಮತ್ತು ಮತ್ತೊಂದೆಡೆ ನಾವು MCOM ಸಹ ವೇಗವಾಗಿ ತಯಾರಿಸುತ್ತಿದ್ದೇವೆ. ಇದರರ್ಥ ಇದೀಗ ಸೀಮಿತ ಸಂಖ್ಯೆಯ ಸು-57 ಅನ್ನು ಖರೀದಿಸಲಾಗುವುದು. ಸೊ ಗೆಳೆಯರ, ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ.